ಧರ್ಮ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತು ಯಾವ ವಿಷಯ ಮಾತಾಡ್ತಾ ಇದ್ದೀವಿ ಅನ್ನೋದು ಖಚಿತವಾಗಿಯೂ ನಿಮಗೆ ಗೊತ್ತಾಗಿರುತ್ತೆ. ಸುಹಾನಾ ಸೈಯದ್ ಒಂದು ಅರ್ಥದಲ್ಲಿ ರಾಜ್ಯದ ತುಂಬ ಮಾತ್ರ ಅಲ್ಲ, ಇಡೀ ದೇಶದ ತುಂಬ ಸೆನ್ಸೇಷನ್ನನ್ನು ಹುಟ್ಟುಹಾಕಿರುವಂಥ ಗಾಯಕಿ ಸುಹಾನಾ. ಆಕೆಯ ಸಂಗೀತ, ಅದರ ಲಯ, ತಾಳ, ಧಾಟಿಯ ಬಗ್ಗೆ ಚರ್ಚೆ ಆಗಿದ್ದರೆ ಯಾರಿಗೂ ಏನೂ ಅಬ್ಜೆಕ್ಷನ್ ಇರಲಿಲ್ಲ. ಆದರೆ ಚರ್ಚೆ ಆಗ್ತಾ ಇರುವಂಥದ್ದು ಆಕೆಯ ಧರ್ಮದ ಬಗ್ಗೆ. ಮುಸ್ಲಿಂ ಮಹಿಳೆಯಾಗಿ ಹಿಂದೂ ದೇವರನ್ನು ಹೊಗಳುವಂಥ ಹಾಡು ಹಾಡಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ನಡೀತಾ ಇದೆ. ಮತ್ತೊಂದು ಸುತ್ತಿನ ಚರ್ಚೆಯನ್ನು ಹುಟ್ಟುಹಾಕಿದೆ. ಸಂಗೀತಕ್ಕೆ ಧರ್ಮ ಅನ್ನೋದು ಇದೆಯಾ? ಮುಸ್ಲಿಂ ಮಹಿಳೆಯರು ಹಾಡೋದು ತಪ್ಪ? ಹಾಡಬಹುದು, ಆದರೆ ಹಿಂದೂ ದೇವರನ್ನು ಹೊಗಳುವಂಥ ಹಾಡು ಹಾಡೋದು ತಪ್ಪ ಅನ್ನುವಂಥ ಚರ್ಚೆ, ವಾದ ವಿವಾದಗಳನ್ನು ಹುಟ್ಟಿ ಹಾಕಿರುವಂಥ ಬೆಳವಣಿಗೆ ರಾಜ್ಯದಲ್ಲಿ ನಡೆದಿದೆ. ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಹಲವು ಗಣ್ಯರು ಇದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಆ ಪ್ರತಿಕ್ರಿಯೆಗಳನ್ನು ನಾವು ಮುಕ್ತ ಮನಸ್ಸಿನಿಂದ ಸ್ವೀಕರಿಸ್ತೀವಿ. ಅವರಿಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಹಕ್ಕು, ಅಧಿಕಾರ ಇದೆ. ಆದರೆ ನಮ್ಮ ಅಬ್ಜೆಕ್ಷನ್ ಇರುವಂಥದ್ದು ಪ್ರತಿಕ್ರಿಯೆ ಕೊಡದೇ ಇರುವಂಥ ಜನರ ಬಗ್ಗೆ. ಕಡ್ಡಿ ಅಲ್ಲಾಡಿದ್ರೂ ಕೂಡ ತಮ್ಮದೊಂದು ಅಭಿಪ್ರಾಯ ಕೊಡುವಂಥ ಜನ ನಮ್ಮ ಮಧ್ಯದಲ್ಲಿದ್ದಾರೆ. ಆದರೆ ಇಂಥ ದೊಡ್ಡ ಬೆಳವಣಿಗೆಯ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಆಡದೆ ಮೌನವನ್ನು ವಹಿಸಿದ್ದಾರೆ. ಅಲ್ಲೆಲ್ಲೋ ಯುರೋಪ್ನಲ್ಲಿ ರೆಫ್ಯೂಜಿ ಸಮಸ್ಯೆ ಬರುತ್ತೆ, ಅದಕ್ಕೂ ಕೂಡ ಇವರ ಅಭಿಪ್ರಾಯ ಇರುತ್ತೆ. ಐಸಿಸ್ ಬೆಳೆದ್ರೂ ಅಭಿಪ್ರಾಯ ಇರುತ್ತೆ, ಐಸಿಸ್ ಮಣ್ಣು ಮುಕ್ಕಿದ್ರೂ ಅಭಿಪ್ರಾಯ ಇರುತ್ತೆ. ಬಿಲ್ ಕ್ಲಿಂಟನ್ನಿಂದ ಹಿಡಿದು ಈ ಜಗತ್ತಿನ ಬೇರೆ ಬೇರೆ ದೇಶಗಳ ಪ್ರತಿಯೊಬ್ಬ ಮುಖ್ಯಸ್ಥನ ಬಗ್ಗೆಯೂ ತಮ್ಮದಾದಂಥ ಒಂದು ಅಭಿಪ್ರಾಯ ಇರುತ್ತೆ. ಆದರೆ ಸುಹಾನಾಳ ಬಗ್ಗೆ ನಡೀತಾ ಇರುವಂಥ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಬಗ್ಗೆ ಒಂದೇ ಒಂದು ಅಭಿಪ್ರಾಯವನ್ನು ಇವರು ವ್ಯಕ್ತಪಡಿಸೋದಿಲ್ಲ. ಅದನ್ನು ನಾವು ಇವತ್ತು ಪ್ರಶ್ನಿಸ್ತಾ ಇದ್ದೀವಿ. ಈ ರೀತಿಯಾಗಿ ಖಾಸಗಿ ವಾಹಿನಿಯ ವೇದಿಕೆಯ ಮೂಲಕ ಜನರಿಗೆ ಪರಿಚಯಿಸಲ್ಪಟ್ಟಂಥ ಪ್ರತಿಭೆ ಸುಹಾನಾ ಸೈಯದ್. ಆಕೆಯ ಹಾಡಿನ ಬಗ್ಗೆ ನಾನಾಗಲೇ ಹೇಳಿದ ಹಾಗೆ ಲಯ, ತಾಳ, ಧಾಟಿಯ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಚರ್ಚೆ ಆಗಿದ್ದು ಆ ಹುಡುಗಿಯ ಧರ್ಮದ ಬಗ್ಗೆ. ಹಾಗಾದರೆ ಆಕೆ ಹಾಡಿದ್ದು ಅಷ್ಟು ದೊಡ್ಡ ತಪ್ಪ? ಹಲವು ಜನ ಗಣ್ಯ ಅತಿಥಿಗಳ ಜೊತೆ ನಾವಿವತ್ತು ಈ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಗಾಯಕ, ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದನ್ ತಮಗೆ. ಇನ್ನು ಚಿಂತಕರು, ಲೇಖಕರಾದಂಥ ಜಿ ಬಿ ಹರೀಶ್ ಅವರಿದ್ದಾರೆ. ಜಿ ಬಿ ಹರೀಶ್ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮಂಗಳೂರು ಸ್ಟುಡಿಯೋದಿಂದ ಇಸ್ಮಾಯಿಲ್ ಶಾಫಿ ಸಲಾಫಿ ಮೂವ್ಮೆಂಟ್ನಿಂದ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ಇಸ್ಮಾಯಿಲ್ ಅವರೇ ತಮಗೆ ಕಾರ್ಯಕ್ರಮಕ್ಕೆ. ಶಿವಮೊಗ್ಗ ಸ್ಟುಡಿಯೋದಿಂದ ಕಲೀಂ ಉಲ್ಲಾ ಅವರು ನಮ್ಮ ಜೊತೆಗಿದ್ದಾರೆ. ಕಲೀಂ ಉಲ್ಲಾ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾನು ಮುಷ್ತಾಕ್ ಚಿಂತಕಿ ಹಾಸನ ಸ್ಟುಡಿಯೋದಿಂದ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಬಾನು ಮುಷ್ತಾಕ್ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಬಾನು ಮುಷ್ತಾಕ್ ಅವರ ಪ್ರತಿಕ್ರಿಯೆಯನ್ನು ಪಡಿತೀನಿ. ಮೇಡಮ್, ಒಂದು ಪ್ರತಿಭೆ, ಅದಕ್ಕೊಂದು ವೇದಿಕೆ ಸಿಕ್ಕಿದೆ. ಆ ವೇದಿಕೆಯ ಮೂಲಕ ಆಕೆಯ ಸುಶ್ರಾವ್ಯ ಕಂಠ ಕನ್ನಡಿಗರಿಗೆ ತಲುಪಿದೆ. ಈ ಸಂದರ್ಭದಲ್ಲಿ ಸಮುದಾಯದ ಪ್ರತಿಕ್ರಿಯೆ ಹೇಗಿರಬೇಕಿತ್ತು, ಹೇಗಿದೆ? ಸಮುದಾಯದ ಪ್ರತಿಕ್ರಿಯೆ ಬಹಳ ಉತ್ತೇಜನಕಾರಿಯಾಗಿ ಇರಬೇಕಿತ್ತು. ಆದರೆ ಹಾಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಎಸ್, ಹೀಗಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಎಸ್, ಕಲೀಮುಲ್ಲಾ ಸರ್, ಅದೇ ಪ್ರಶ್ನೆಯನ್ನು ತಮಗೆ ಕೇಳ್ತಾ ಇದ್ದೀನಿ. ಸಮುದಾಯದ ಪ್ರತಿಕ್ರಿಯೆ ಹೇಗಿರಬೇಕಾಗಿತ್ತು, ಹೇಗಿದೆ? ಎಸ್, ಶಿವಮೊಗ್ಗ ಸ್ಟುಡಿಯೋ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಚಂದನ್, ಏನು ಅನ್ನಿಸ್ತಾ ಇದೆ ಇಡೀ ಬೆಳವಣಿಗೆಯನ್ನು ನೋಡಿದ್ರೆ? ಫಸ್ಟ್ ಆಫ್ ಆಲ್ ನನಗೆ ಯಾವ ಇಸ್ವಿಲಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಇದು ಈಗ ಹುಟ್ಟಬೇಕಾಗಿರುವಂಥ ಒಂದು ಮ್ಯಾಟರ್ ಅಲ್ವೇ ಅಲ್ಲ. ಇದೇನು ಇವಾಗ ಇಶ್ಯೂ ಏನಾಗ್ತಾ ಇದೆ, ಸೊ ಇದೆಲ್ಲ ಸುಮಾರು ವರ್ಷದ ಹಿಂದೆನೇ ಮುಗ್ದೋಗಿರೋವಂಥ ಕತೆ. ಇದನ್ನು ಮತ್ತೆ ಯಾರೋ ಕೆಲ್ಸಕ್ಕೆ ಬಾರದಿರೋರು ಕೆತ್ಕಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಫಸ್ಟ್ ಆಫ್ ಆಲು. ಸೊ ನಾವು 2017ನೇ ಇಸ್ವಿಲಿದ್ದೀವಿ. ಸೊ ನೆಕ್ಸ್ಟ್ ಫ್ಯೂಚರ್ ಏನು ನಾವು ಮಾಡಬೇಕು ಅಂತ ಯೋಚನೆ ಮಾಡೋ ಟೈಮಲ್ಲಿ ಇವರು ಈ ಥರ, ಸೊ ರಿಯಲಿ ಫೆಲ್ಟ್ ಬ್ಯಾಡ್. ತುಂಬ ಬೇಜಾರು ಅನಿಸ್ತಾ ಇದೆ. ಜಿ ವೇರಿ ಸರ್, ಒಂದು ಫೇಸ್ಬುಕ್ನಲ್ಲಿ ವ್ಯಕ್ತವಾದಂಥ ಒಂದು ಕಮೆಂಟನ್ನು ನಾನು ಓದ್ತೀನಿ. ಸುಹಾನಾ ಎಂಬ ಮುಸ್ಲಿಂ ನಾಮವನ್ನಿಟ್ಟುಕೊಂಡು ಮುಂದೊಂದು ದಿನ ಇಡೀ ಮುಸ್ಲಿಂ ಸಮುದಾಯದ ಸತ್ಯ ವಿಶ್ವಾಸಿನಿಯರ ಪಾಲಿಗೆ ಕಳಂಕಿತರಾಗಲು ಹೊರಟ ಒಬ್ಬಳು ನಾಮಧಾರಿ ಪರ್ದಾಧಾರಿಣಿಯಾದ ಮುಸ್ಲಿಂ ಹೆಣ್ಣು
ಅಲ್ಲಾಹನು ತನ್ನ ಔದಾರ್ಯದಿಂದ ಅನುಗ್ರಹವಾಗಿ ಕೊಟ್ಟ ಶಬ್ದದಿಂದ ಅಲ್ಲಾಹನ ಮತ್ತು ಅವನ ಪ್ರವಾದಿ ಅವರ ಕಲ್ಪನೆಯನ್ನು ಕಡೆಗಣಿಸಿ ಅನ್ಯ ಸಮುದಾಯದ ಅನ್ಯ ಪುರುಷರ ಮುಂದೆ ತನ್ನ ಸೌಂದರ್ಯವನ್ನು ಪ್ರದರ್ಶಿಸಿ ವೇದಿಕೆಯಲ್ಲಿ ನಿಂತು ಸಿನಿಮಾ ಹಾಡುಗಳನ್ನು ಹಾಡುತ್ತಾಳೆ. ಈ ರೀತಿಯಾಗಿ ಮುಂದುವರ್ಕೊಂಡು ಹೋಗುತ್ತೆ. ಚಂದನ್ ಅವ್ರು ಹೇಳಿದಾಗೆ 2017ನೇ ಇಸ್ವಿಯಲ್ಲಿ ಇಲ್ಲ, ನಿಜಕ್ಕೂ ಮೊದಲಿಗೆ ನಾನು ಹೇಳೋದು, ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ದುರಂತ ಅದು. ಇಂಥ ಮಹಿಳಾ ದಿನಾಚರಣೆ ದಿವಸ ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ ಅನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಇಂಥ ಒಂದು ವಿಷಯವನ್ನು ನೀವು ಸಾಮಾಜಿಕ ಕಳಕಳಿಯಿಂದ ಸುವರ್ಣ ನ್ಯೂಸ್ನವ್ರು ತೆಗೆದುಕೊಂಡ್ರೆ ನಾನು ಮೊದಲು ತಮ್ಮ ವಾಹಿನಿಯನ್ನು ಅಭಿನಂದಿಸ್ತೀನಿ. ಯಾತಕ್ಕೆ ಅಂದರೆ ನಾವು ಬಹಳ ಲಾಜಿಕಲ್ ಆಗಿ ಹೋದ್ರೇ, ಮೊದಲು ಸಂವಿಧಾನ ನಮ್ಮ ದೇಶದಲ್ಲಿ ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ. ಬಹಳ ಬೇಸಿಕ್ ಆಗಿ ನಮ್ಮ ಎಡಪಂಥೀಯರು ಬುದ್ಧಿಜೀವಿಗಳು ಮಾತನಾಡೋದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ. ಮಾತನಾಡುವ ಶಬ್ದಗಳಿಗಿಂತ ಮ್ಯೂಸಿಕ್ ಇದೆಯಲ್ಲ, ಅದಕ್ಕೆ ಯಾವ ಬೌಂಡ್ರೀಸು ಇಲ್ಲ, ಯಾವ ಇದು ಇಲ್ಲ. ಆಕಾಶಕ್ಕೆ ಸರಹದ್ದುಗಳಿಲ್ಲ ಅಂತ ಕನ್ನಡದಲ್ಲಿ ಒಂದು ಪುಸ್ತಕ ಇದೆ. ಅದೇ ರೀತಿ ಆಕಾಶದ ಥರ ಸಂಗೀತ ಒಂದು. ಎರಡನೇದು, ಇಲ್ಲಿ ಸೌಂದರ್ಯದ ಪ್ರಶ್ನೆ ಬರೋದಿಲ್ಲ. ಆ ಮಗು ನೋಡಿದ್ರೆ ಯಾರೋ ನಮ್ಮನೆ ಹೆಣ್ಮಗಳ ಥರ ಕಾಣಿಸ್ತಾಳೆ, ನಮ್ಮ ತಂಗಿ ಥರ, ಅಕ್ಕನ ಥರ, ಅಕ್ಕ ಅಲ್ಲ ತಂಗಿ ಥರ ಕಾಣಿಸ್ತಾಳೆ, ಚಿಕ್ಕ ಹುಡುಗಿ ಅದು. ಆ ಹುಡುಗಿ ಸಂಗೀತವನ್ನು ಹಾಡ್ತಾ ಇರೋದು 3 ಜನ ಸಂಗೀತದ ಎಕ್ಸ್ಪರ್ಟ್ಸ್ ಮುಂದೆ. ಈಗಾಗಲೇ ಆ ಸಂಗೀತ ಕ್ಷೇತ್ರದ ಆ 3 ಜನ ಗುರುತಿಸ್ಕೊಂಡಿರುವಂಥ ಅವ್ರ ಮುಂದೆ. ಮತ್ತು ಅವರು ನೀವು ಗಮನಿಸಿದರೆ ಕಣ್ಣಿಗೆ ಅವ್ರು ಪಟ್ಟಿ ಕಟ್ಕೊಂಡು ಕೂತಿದ್ರು ಅವರು. ಮೋಸ್ಟ್ಲಿ ಅದು ಆ ನಿಬಂಧನೆ ಇರ್ಬೋದು ಇದರ ಕಾರ್ಯಕ್ರಮದ್ದು. ಅಂದರೆ ಅವರಿಗೆ ಅವರ ಮುಖಕ್ಕಿಂತ ಆ ಹುಡುಗಿಯ ಧ್ವನಿ, ಅಂದರೆ ಗಾಯಕರ ಧ್ವನಿ ಕೇಳಿಸ್ಬೇಕು ಅನ್ನೋದು ಕಾರ್ಯಕ್ರಮದ ಆಯೋಜಕರ ಉದ್ದೇಶ ಸರಿ ಇರಬಹುದು. ಮತ್ತು ತತ್ವಶಾಸ್ತ್ರದಲ್ಲಿ, ಫಿಲಾಸಫಿನಲ್ಲಿ ನಾವು ಕೆಟಗರಿ ಮಿಸ್ಟೇಕ್ ಅಂತ ಹೇಳ್ತೀವಿ. ಕೆಟಗರಿ ಅಂದರೆ ಸಂಗೀತ ಹಾಡಕ್ಕೆ ಬಂದವ್ರನ್ನ ನಾವು ಸಂಗೀತ ಕೇಳಿಸ್ಕೊತೀವಿ ಹೊರತು ನೋಡೋದಿಲ್ಲ ನಾವು. ಭಾಳ ಮುಖ್ಯ. ಇವಾಗ ಒಬ್ಬ ಕ್ರಿಕೆಟ್ ಆಟಗಾರ ಅವನು ಆಟ ಆಡ್ತಿದ್ರೆ ಅವನ ಆಟ ನೋಡ್ತೀವಿ ಹೊರತು ಬೇರೆ ಇನ್ನೇನನ್ನು ಅಲ್ಲಿ ನಾವು ನೋಡೋದಕ್ಕೆ ಬಯಸ್ತಾ ಇರೋದಿಲ್ಲ. ಹಾಗೆ ನಮಗೆ ದೈವದತ್ತವಾಗಿ ಬಂದಿರುವಂಥ ಮೂಲಭೂತವಾಗಿ ಇಸ್ಲಾಮಿನಲ್ಲೂ ಕೂಡ ಒಪ್ಪಿಗೆ ಇರುವಂಥದ್ದು ಸಂಗೀತ. ಇದಕ್ಕೆ ಈ ವಿಷಯದ ಬಗ್ಗೆ ಯಾವ ಇಸ್ಲಾಮಿನ ಸ್ಕಾಲರ್ಸ್ ಬಗ್ಗೆ ಬೇಕಾದ್ರೂ ನಾನು ಜಗತ್ತಿನಾದ್ಯಂತ ಮಾತಾಡೋದಕ್ಕೆ ಇಸ್ಮಾಯಿಲ್ ಶಫಿ ಅವರು ಕೇಳ್ತೀನಿ. ರೆಡಿ ಇದ್ದೀನಿ ನಾನು. ಇಸ್ಮಾಯಿಲ್ ಶಫಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಒಂದೇ ಒಂದು ತಮ್ಮ ಯಾಕೆ ಸರ್ ಸುಹಾನಾಳಂಥ ಸುಶ್ರಾವ್ಯ ಧ್ವನಿಯ ಹುಡುಗಿಗೆ ಇಂಥದ್ದೊಂದು ವೇದಿಕೆ ಸಿಕ್ಕಂಥ ಸಂದರ್ಭದಲ್ಲಿ ಇಡೀ ಸಮುದಾಯ ಅಂತ ಹೇಳೋದಿಲ್ಲ ನಾನು, ಎಲ್ಲ ಸಂಗೀತ ಪ್ರೇಮಿಗಳು ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕಾಗಿತ್ತು. ಯಾಕೆ ಈ ಅಪಸವ್ಯದ ಧ್ವನಿ ಅಂತ? ಸುಹಾನಾ ಆಕೆಯ ಕಂಠ ಮಾಧುರ್ಯದ ಬಗ್ಗೆ ನಮಗೆ ಅಸೂಯೆ ಇಲ್ಲ, ಮೆಚ್ಚುತ್ತೇವೆ. ಆದರೆ ಆಕೆ ಒಂದು ಮುಸ್ಲಿಂ ಕುಟುಂಬ ಅಥವಾ ಒಂದು ಮುಸ್ಲಿಂ ಸಮುದಾಯದ ಅಥವಾ ಇಸ್ಲಾಮಿನ ಪ್ರತಿನಿಧಿಯಾಗಿ ಈ ಹಾಡಿದರೆ ಅದು ಆಕ್ಷೇಪಾರ್ಹ ಆಗುತ್ತದೆ. ಇಸ್ಲಾಮಿನ ಪ್ರತಿನಿಧಿಯಾಗಿ ಹಾಡೋದು ಅಂದ್ರೆ ಏನು ಸರ್? ಅಲ್ಲ, ಒಂದು ನಿಮಿಷ ನಂಗೆ ಅರ್ಥ ಆಗಲಿಲ್ಲ. ಇಸ್ಲಾಮಿನ ಪ್ರತಿನಿಧಿಯಾಗಿ ಹಾಡೋದು ಅಂದ್ರೆ ಏನು? ಇಸ್ಲಾಮನ್ನು ನಾನು ಪ್ರತಿನಿಧಿಸೋದಿಲ್ಲ ಅಂತ ಹೇಳಿದ್ರೆ ಆಕೆ ಹೆಸರು ಬದಲಿಸ್ಕೊಂಡು ಹೋಗ್ಬೇಕಾ ಅಥವಾ ಮೈ ಮೇಲೆ ಹಾಕೊಂಡಿರೋ ಬುರ್ಖಾ ಕಳಿಸಿಟ್ಟು ಹೋಗ್ಬೇಕಾ? ಹೆಸರಿಟ್ಟುಕೊಂಡ ಮಾತ್ರಕ್ಕೆ, ಓಕೆ, ಮುಸ್ಲಿಂ ಹೆಸರಿಟ್ಟ ಮಾತ್ರಕ್ಕೆ ಯಾರು ಮುಸ್ಲಿಮರಾಗುವುದಿಲ್ಲ. ಅನೇಕರು ಅಂಥವರಿದ್ದಾರೆ ನಾಮಧಾರಿಗಳು. ಆದರೆ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ಒಬ್ಬ ನೈಜ ಮುಸ್ಲಿಂ ಆಗುವುದಿಲ್ಲ. ಇಸ್ಮಾಯಿಲ್ ಅವರು, ನಿಮ್ಮ ಅಬ್ಜೆಕ್ಷನ್ ಏನು? ಆ ಹುಡುಗಿಯ ಹಾಡಿನ ಬಗ್ಗೆ ತಮ್ಮ ಅಬ್ಜೆಕ್ಷನ್ ಏನು? ಹುಡುಗಿ ಹಾಡಿದ ಹಾಡು, ಒಂದನೇದು ಆಕೆ ಅನ್ಯ ಧರ್ಮೀಯ ಭಕ್ತಿಗೀತೆಯನ್ನು ಹಾಡಿದಾಳೆ. ಓಕೆ. ಇನ್ನೊಂದು ಸ್ವಚ್ಛಂದವಾಗಿ ಅನ್ಯ ಸಮುದಾಯದ ಅನ್ಯ ಪುರುಷರ ನಡುವೆ ಹಾಡಿದಾಳೆ. ಓಕೆ ಓಕೆ, ಎಸ್, ಪಾಯಿಂಟ್ ಟೇಕನ್. ನಾನು ಬರ್ತೀನಿ ಸರ್ ಅದಕ್ಕೆ ಬರ್ತೀನಿ ಸರ್. ಕಲಿಮುಲ್ಲಾ ಅವರೇ 2 ಪ್ರಮುಖ ಪಾಯಿಂಟ್ಗಳನ್ನು ಇಸ್ಮಾಯಿಲ್ ಅವರು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಅನ್ಯ ಧರ್ಮದ ಭಕ್ತಿಗೀತೆಯನ್ನು ಹಾಡಿದ್ದು ತಪ್ಪು, ಇನ್ನೊಂದು ಅನ್ಯ ಧರ್ಮೀಯರ ಎದುರಿಗೆ ನಿಂತು ಹಾಡಿದ್ದು ತಪ್ಪು ಅಂತ. ನನಗೆ ಅಜಿತ್ ಅವ್ರು ಹೇಳೋದು ಭಾಳ ವಿಚಿತ್ರ ಅನ್ನಿಸ್ತಾ ಇದೆ. ಇಸ್ಲಾಮನ್ನ ಪ್ರತಿನಿಧಿಯಾಗಿ ಹಾಡೋದು ಅಂದ್ರೆ ಏನು ಅಂತ ಅವರೇ ಅರ್ಥ. ಎಕ್ಸಾಕ್ಟ್ಲಿ, ನನಗೆ ಅರ್ಥ ಆಗಲಿಲ್ಲ ಅದು. ಆಮೇಲೆ ಇನ್ನೊಂದು, ಅವಳನ್ನ ಒಂದು ಕಲಾವಿದೆಯಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ಮುಖವಾಡದ ಮೂಲಕ ನೋಡ್ತಾ ಇದ್ದಾರೆ. ಎಸ್, ನನ್ಗನ್ಸೋದು ಕಲೆ ಮತ್ತು ಸಾಹಿತ್ಯಕ್ಕೆ ಧರ್ಮಕ್ಕೂ ಸಂಬಂಧ ಇರಬಾರ್ದು. ನನ್ನ ಪ್ರಕಾರ ಅವಳನ್ನು ನೋಡಿದ್ರಿಂದ ಈ ಸಮಸ್ಯೆ ಆಗ್ತಿದೆ. ಬರೀ ಕೇಳಿದ್ರೆ ಇಷ್ಟು ಚರ್ಚೆಗಳು ಆಗ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಆಬ್ಸಲ್ಯೂಟ್ಲಿ ನೀವು ಒಂದು ಮಾತನ್ನು ಹೇಳಿದ್ರಿ, ಕಲೆಗೂ ಧರ್ಮಕ್ಕೂ ಸಂಬಂಧ ಇರಬಾರ್ದು, ಸಾಹಿತ್ಯ ಸಪ್ರೇಟ್ ಆಗಿರಬೇಕು, ಧರ್ಮ ಸಪ್ರೇಟ್ ಆಗಿರಬೇಕು.
ಜಗತ್ತಿನ ಅಷ್ಟು ಸಮಸ್ಯೆಗಳ ಮೂಲ ಆಗ್ತಾ ಇರೋದು ಯಾಕೆಂದ್ರೆ- ಇದು. ಯಾಕೆಂದ್ರೆ- ನಾವು ಧರ್ಮದ ಜೊತೆ ಕಲೆಯನ್ನು ಸೇರಿಸ್ತಾ ಯಾಕೆಂದ್ರೆ- ಇದ್ದೀವಿ, ಧರ್ಮದ ಜೊತೆ ಸಾಹಿತ್ಯ ಸೇರಿಸ್ತಾ ಇದ್ದೀವಿ. ಅದಕ್ಕಿಂತ ದೊಡ್ಡ ದುರಂತ ಅಂದರೆ ಧರ್ಮದ ಜೊತೆಗೆ ರಾಜಕಾರಣವನ್ನು ಸೇರಿಸ್ತಾ ಇದ್ದೀವಿ ಅನ್ನುವಂಥ ಕಾರಣಕ್ಕಾಗಿ ಇಷ್ಟು ದೊಡ್ಡ ದುರಂತ ಆಗ್ತಾ ಇದೆ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ ಸರ್. ಬ್ರೇಕ್ನ ನಂತರ ಈ ಚರ್ಚೆಯನ್ನು ಮುಂದುವರಿಸ್ತೀನಿ. ಒಬ್ಬರು ಬುದ್ಧಿಜೀವಿಗಳು ನಮ್ಮನ್ನು ಜಾಯ್ನ್ ಆಗಬೇಕಿದೆ. ಅವರನ್ನು ನಾನು ಕೇಳುವಂಥ ಪ್ರಶ್ನೆ, ಜಗತ್ತಿನ ಯಾವ ಮೂಲೆಯಲ್ಲಿ ಮಾನವ ಹಕ್ಕುಗಳಿಗೆ ಮತ್ತು ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗಲೆಲ್ಲ ತಾವು ದೊಡ್ಡ ಕಂಠದಲ್ಲಿ ಎದ್ದು ನಿಂತು ಪ್ರತಿಭಟಿಸ್ತೀರಿ, ಟೌನ್ ಹಾಲ್ ಎದುರುಗಡೆ ಪ್ರತಿಭಟನೆ ಮಾಡ್ತೀರಿ, ಯಾಕೆ ಸುಹಾನಾ ವಿಷಯದಲ್ಲಿ ಕಾಷ್ಠ ಮೌನವನ್ನು ವಹಿಸಿಕೊಂಡು ಕೂತ್ಕೊಂಡಿದ್ದೀರಿ ಅನ್ನುವಂಥ ಪ್ರಶ್ನೆ ನನಗಿದೆ, ಈ ರಾಜ್ಯದ ಅನೇಕರಿಗಿದೆ. ಆ ಪ್ರಶ್ನೆಯನ್ನು ಕೇಳ್ತೀನಿ.